ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಒಂದು ತೆಂಗಿನಕಾಯಿಯ ಒಂದು ಚಿಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಚಿಪ್ಪು ಅಂತಲೂ ಸಹ ಕರೀತಾರೆ, ಮತ್ತು ತೆಂಗಿನಕಾಯಿಯ ಹೋಳು ಅಂತಲೂ ಸಹ ಇದನ್ನ ಕರೀತಾರೆ ಅಲ್ವಾ? ನೋಡಿ, ತೆಂಗಿನಕಾಯಿನ ಚಿಪ್ಪನ್ನ ತೋರಿಸ್ತಾ ಇದ್ದೀನಿ. ಇವತ್ತು ಈ ತೆಂಗಿನಕಾಯಿನ ಚಿಪ್ಪು ಮತ್ತು ₹2 ಆಗಿರ್ಬೋದು, ಇಲ್ಲ ₹5 ಆಗಿರ್ಬೋದು, ಇಲ್ಲ ₹1 ಆಗಿರ್ಬೋದು ಇದರಿಂದ ಈ ಕಾಯಿನಿಂದ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ರಾತ್ರಿ ಇವತ್ತಿನ ದಿನ ಇವತ್ತು ಕಾಮದ ಏಕಾದಶಿ ಇದೆ ಅಲ್ವಾ? ಇವತ್ತಿನ ದಿನ ಕಾಮದ ಏಕಾದಶಿ ದಿನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ, ಅಂದರೆ ಒಂದು 5:30ಯಿಂದ ಒಂದು 10 ಗಂಟೆ ಒಳಗಡೆ, ಅಂದರೆ ನೀವು ಎಲ್ಲ ಕೆಲಸ ಮುಗಿಸಿ ನೀವು ಮಲಗುವಂತಹ ಸಮಯದಲ್ಲಿ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಅದ್ಭುತವಾದಂತಹ ಫಲಿತಾಂಶ ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಫಲಿತಾಂಶ ತಂದು ಕೊಡುತ್ತೆ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನೀವೇ ಆಶ್ಚರ್ಯ ಪಡ್ತೀರಾ. ತುಂಬ ಒಂದು ಒಳ್ಳೆಯ ರೀತಿಯಾದಂಥ ಫಲಿತಾಂಶ ತಂದುಕೊಡುತ್ತೆ. ಸಾಲದ ಬಾಧೆ ಇತ್ತು, ಋಣ ಬಾಧೆ ಇತ್ತು, ಲಕ್ಷ ಸಾಲಗಳಿತ್ತು ಅಂದ್ರೂ ಕೂಡ ತುಂಬ ಸುಲಭವಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಅತಿ ಶೀಘ್ರದಲ್ಲೇ ನಿಮಗೆ ಸಾಲ ತೀರುತ್ತೆ. ಹಾಗೆಯೇ ಹಣಕಾಸು ವೃದ್ಧಿಸುತ್ತೆ. ವ್ಯಾಪಾರ ವಹಿವಾಟ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲೂ ನಿಮಗೆ ಇದರ ಒಂದು ಅಭಿವೃದ್ಧಿನ ಕಾಣ್ತೀರಾ. ಯಾವುದೋ ಒಂದು ಮೂಲದಿಂದ ಧನಾಗಮನವಾಗುವಂಥದ್ದು, ಆಸ್ತಿ ಬರುವಂಥದ್ದಾಗಿರ್ಬೋದು, ಆಕಸ್ಮಿಕವಾಗಿ ಹಣ ಬರುವಂಥದ್ದಾಗಿರ್ಬೋದು, ಇದಕ್ಕೆ ಒಂದು ಒಳ್ಳೆಯ ಎಫೆಕ್ಟ್ ತಂತ್ರ ಇದು ಅಂತ ನಾವು ಹೇಳ್ಬೋದು. ಕೆಲವೊಂದು ನಿಯಮಗಳನ್ನು ನಾವು ಅನುಸರಿಸಿದರೆ ಸಾಕು, 100% ನಾನು ಹೇಳ್ಕೊಡುವಂತಹ ಎಲ್ಲವೂ ಕೂಡ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಅಂತಹ ಅದೃಷ್ಟವೂ ಬರುತ್ತೆ. ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ಈ ಒಂದು ₹2 ಕಾಯಿನ ಮತ್ತು ಈ ಒಂದು ತೆಂಗಿನಕಾಯಿ ಚಿಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ನೋಡಿ. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಒಂದು ₹5 ಆಗಿರ್ಬೋದು, ₹2 ಕಾಯಿನ್ ಆಗಿರ್ಬೋದು, ₹1 ಕಾಯಿನ್ ಆಗಿರ್ಬೋದು, ಇಂಥ ಕಾಯಿನ್ಗಳಲ್ಲಿ ಈ ಮೂರರಲ್ಲಿ ಒಂದು ಕಾಯಿನ ಬಳಸ್ಕೊಂಡು ಯಾವ ರೀತಿ ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದನೂ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಇಲ್ಲಿ ಒಂದು ತೆಂಗಿನಕಾಯಿಯ ಚಿಪ್ಪಿನಲ್ಲಿ ನಾನು ನೋಡಿ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡಿದ್ದೀನಿ. ಒಂದು 2 ಅಥವಾ 3 ಸ್ಪೂನಷ್ಟು ಉಪ್ಪನ್ನು ನೀವು ಈ ತೆಂಗಿನಕಾಯಿ ಚಿಪ್ಪೊಳಗಡೆ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಕ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ, ನಾವು ನೋಡಿ ಈ ಒಂದು ಉಪ್ಪಿನಿಗೆ ನಾವು ಏನು ಮಾಡಬೇಕು ಅಂತಂದರೆ, ಇವತ್ತು ಕಾಮದ ಏಕಾದಶಿ ಇದೆ ಅಲ್ವಾ? ಇವತ್ತು ಕಾಮದ ಏಕಾದಶಿ ದಿನ ನೀವು ಸಾಯಂಕಾಲ, ಅಂದರೆ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿ, ಈ ಒಂದು ತೆಂಗಿನಕಾಯಿ ಚಿಪ್ಪಿಗೆ ನಾನು ನೋಡಿ ಅರಳುಪ್ಪನ್ನು ತೆಗೆದುಕೊಂಡಿದ್ದೀನಲ್ವಾ, ಇದ್ರ ಜೊತೆಗೆ ನೀವು ₹2 ಕಾಯಿನರು ತೊಗೋಬೋದು, ಇಲ್ಲ ₹2 ಕಾಯಿನರು ತೆಗೆದುಕೊಳ್ಬೋದು, ಇಲ್ಲ ₹5 ಕಾಯಿನರು ನೀವು ತೆಗೆದುಕೊಳ್ಬೋದು. ಅಂದರೆ ₹5 ಕಾಯಿನ್ ಇಲ್ಲ, ಹಾಗಾಗಿ ನಾನು ನಿಮಗೆ ₹2 ಕಾಯಿನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ₹5 ಕಾಯಿನಿಂದ ಮಾಡಿಕೊಂಡ್ರೆ ತುಂಬ ಎಫೆಕ್ಟಾಗಿ ಕೆಲಸ ಮಾಡುತ್ತೆ. ₹2 ಕಾಯಿನಿಂದ ಮಾಡಿಕೊಂಡ್ರೂ ಸಹ ತುಂಬ ಅತಿ ಶೀಘ್ರದಲ್ಲೇ ನಿಮಗೆ ಫಲ ತಂದು ಕೊಡುತ್ತೆ. ಹಾಗಾಗಿ ನೋಡಿ, ₹5 ಕಾಯಿನಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಆಗಿರ್ಬೋದು, ₹2 ಕಾಯಿನಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಆಗಿರ್ಬೋದು, ಇಲ್ಲ ₹1 ಕಾಯಿನಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಆದ್ರೂ ನಿಮಗೆ 100ಗೆ 105% ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏಕೆಂತಂದರೆ ₹5 ಕಾಯಿನ್ ಆಗಿರ್ಬೋದು, ₹2 ಕಾಯಿನ್ ಆಗಿರ್ಬೋದು, ಇಲ್ಲ ಒಂದೇ ₹1 ಕಾಯಿನ್ ಆಗಿದ್ರೂ ಸಹ ₹1 ಸೇರಿಸಿದ್ರೇ ಅಲ್ವಾ ನಮಗೆ ಲಕ್ಷ ಆಗೋದು. ಹಾಗಾಗಿ ಈ 3 ನಾಣ್ಯಗಳಿಂದಲೂ ಸಹ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ಹೇಳ್ಕೊಡುವಂತಹ ರೀತಿಯಲ್ಲಿ ಪ್ರಕಾರವಾಗಿ ನೀವು ಮಾಡಿಕೊಂಡ್ರೆ ಮಹಾಲಕ್ಷ್ಮಿಗೆ ಇಷ್ಟವಾದಂತಹ ನಂಬರ್ಗಳಿವು. ಹಾಗಾಗಿ ಸಾಕಷ್ಟು ಜನಕ್ಕೆ ಇಷ್ಟವಾದ ನಂಬರ್ ಸಹ ಆಗಿರುತ್ತೆ ಅಲ್ವಾ? ಸರ್ವೇ ಸಾಮಾನ್ಯವಾಗಿ ಈ ₹2 ಅಂತ ಅನ್ನೋದು, ಇಲ್ಲ ₹5 ಅಂತ ಅನ್ನೋದು ಪಂಚಭೂತಗಳಿಗೆ ಸಮಾನವಾದದ್ದು ಅಲ್ವಾ? ₹2 ಆಗಿರ್ಬೋದು, ₹5 ಆಗಿರ್ಬೋದು, ಒಂದು ಗಾಡಿ ನಂಬರ್ ಆಗಿರ್ಬೋದು, ಮನೆಯಲ್ಲಿರುವಂಥ ನಂಬರ್ ಆಗಿರ್ಬೋದು, ಇಲ್ಲ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇಲ್ಲ ಒಂದು ಲಕ್ಕಿ ನಂಬರು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ? ನಮಗೆ ಒಂದು ಲಕ್ಕನ್ನೇ ತಂದುಕೊಡುತ್ತೆ ಅಂತಲೂ ನಾವು ಹೇಳ್ಬೋದು. ಹಾಗಾಗಿ ಈ ರೀತಿ ₹2 ನಾಣ್ಯದಿಂದ, ಇಲ್ಲ ₹5 ನಾಣ್ಯದಿಂದ ಮಾಡಿಕೊಳ್ಳುವಂತಹ ಪರಿಹಾರಗಳು ಕಷ್ಟಗಳೆಲ್ಲವನ್ನು ಸಹ ದೂರ ಮಾಡುತ್ತೆ. ಲಕ್ಷ್ಮೀ ಅಮ್ಮನವರಿಗೆ, ದುರ್ಗಾದೇವಿಗೆ ತುಂಬಾ ಪ್ರೀತಿಕಾರಕವಾದಂತಹ ಈ ನಂಬರ್ಗಳು ಇವು ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ
ನಾನಿಲ್ಲಿ 2 ರೂಪಾಯಿ ಕಾಯಿನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಅಲ್ವಾ. ಅಮ್ಮನವ್ರನ್ನ ಆರಾಧನೆ ಮಾಡಿದ್ರೆ, ದುರ್ಗಾ ದೇವಿ ಆರಾಧನೆ ಮಾಡಿ, ಸರಸ್ವತಿ ದೇವಿ, ಯಾವುದೇ ಒಂದು ಗ್ರಾಮ ದೇವತೆ ಇರಲಿ, ಮಾರಮ್ಮ ಆಗಿರ್ಬೋದು, ಯಾವುದೇ ಒಂದು ದೇವತೆ ಆಗಿರಲಿ, ಅದರಲ್ಲೂ ಇವತ್ತೊಂದು ದಿನ ಕಾಮದ ಏಕಾದಶಿ ಬಂದಿದೆ. ಕಾಮದ ಏಕಾದಶಿ ದಿನ ನೀವು ಸಾಯಂಕಾಲದ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಳ್ಳೋದ್ರಿಂದ ನಿಮಗೆ ಸುಖನೇ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬೇಗ ಅಂದರೆ ಲಕ್ಷ್ಮೀ ದೇವಿಯ ಅಮ್ಮನವರನ್ನು ಪೂಜಿಸಿ ಅಂದರೆ ಇವತ್ತೊಂದು ದಿನ ನೀವು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲವನ್ನು ಸಹ ಶುಭ್ರಗೊಳಿಸ್ಕೊಂಡು ಸ್ನಾನ ಮುಗಿಸಿ ನಂತರ ಹತ್ತಿರದಲ್ಲಿರುವಂಥ ಅಮ್ಮನವರ ದೇವಾಲಯಕ್ಕೆ ಹೋಗಿ ನೀವು ಬಂದ್ರೇ ಸಾಕು, ನಿಮಗೆ ತುಂಬ ಒಂದು ಒಳ್ಳೆತನ ಕಾಣ್ತೀರಾ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಅಮ್ಮನವರ ಹೆಸರು ಹೇಳ್ಕೊಂಡು ನೀವು ಅವ್ರಿಗೆ ಒಂದು ತುಪ್ಪ ದೀಪನ ಮಾಡ್ಕೊಂಡಿದ್ದೇ ಆದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಕಲ ಸಂಕಷ್ಟಗಳಿಗೆ ಸಹ ನಿವಾರಣೆ ಆಗುತ್ತೆ, ಅದೃಷ್ಟ ಅಂತ ಅನ್ನೋದು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿ 2 ರೂಪಾಯಿಂದ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ತೆಂಗಿನಕಾಯಿಯ ಹೋಳಿಗೆ ನಾನು ಉಪ್ಪನ್ನು ತೆಗೆದುಕೊಂಡಿದ್ದೀನಿ ಅಲ್ವಾ. ಎಷ್ಟು ಒಂದು 2 ಅಥವಾ 3 ಸ್ಪೂನಷ್ಟು ಉಪ್ಪನ್ನು ನೀವು ತೆಗೆದುಕೊಳ್ಳಿ, ಇಲ್ಲ ಒಂದು ಮುಷ್ಟಿಯಷ್ಟು ಉಪ್ಪನ್ನು ತೆಗೆದುಕೊಳ್ಳಿ. ನಂತರ ಇದಕ್ಕೆ ನೀವು 2 ರೂಪಾಯಿ ಆಗಿರ್ಬೋದು, ಇಲ್ಲ 5 ರೂಪಾಯಿ ಆಗಿದ್ದು ಒಂದು ನಾಣ್ಯವನ್ನು ನೀವು ಇಲ್ಲಿ ಮಧ್ಯದಲ್ಲಿ ನೀವು ಹಾಕೋಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮಧ್ಯದಲ್ಲಿ ನಾಣ್ಯನ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ. ನಂತರ ಅಂದರೆ ನಾಣ್ಯನ ನಾವು ಏನಕ್ಕೆ ಇಡ್ತಾ ಇದ್ದೀವಿ ಅಂತಂದರೆ ಲಕ್ಷ್ಮಿಯ ಆಕರ್ಷಣೆ ಆಗಲಿ, ಅಮ್ಮನವರ ಅನುಗ್ರಹ ಆಗಲಿ ಅಂತೇಳಿ ನಾವಿಲ್ಲಿ 2 ರೂಪಾಯಿ ಕಾಯಿನ ಇಲ್ಲಿ ಇಡ್ತಾ ಇದ್ದೀವಿ. ಇದ್ರ ಜೊತೆಗೆ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ. ನೋಡಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನವನ್ನು ನಾನು ಸ್ವಲ್ಪ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಲ್ವಾ. ನೋಡಿ ಈ ರೀತಿ ಅರಿಶಿನವನ್ನು ಸೇರಿಸ್ಕೊಳ್ಳಿ. ಜೊತೆಗೆ ಇದಕ್ಕೆ ನೀವು ಒಂದು ಲವಂಗವನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ. ಲವಂಗನ ಏನಕ್ಕೆ ಅರಿಶಿನ ಏನಕ್ಕೆ ಸೇರಿಸ್ಕೋಬೇಕು ಅಂತಂದರೆ ದೇವತೆಗಳಿಗೆ ತುಂಬಾ ಪ್ರೀತಿಕಾರಕ ಅಲ್ವಾ. ಅರಿಶಿನದಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಅರಿಶಿನವನ್ನು ನಾವು ಸೇರಿಸ್ಕೊಳ್ಳೋಣ. ಕುಂಕುಮವನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಕುಂಕುಮ ಯಾಕೆಂದರೆ ಮುತ್ತೈದರ ಸಂಕೇತ ಅಂತ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ. ದೇವತೆಗಳಿಗೂ ಸಹ ತುಂಬಾ ಪ್ರೀತಿಕಾರಕವಾದಂಥದ್ದು ಅರಿಶಿನ ಕುಂಕುಮ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿ ಇಲ್ಲಿ ನೆಕ್ಸ್ಟ್ ನೀವು ಒಂದೇ ಒಂದು ಲವಂಗನ್ನು ಸಹ ನೀವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಲವಂಗವನ್ನು ಸಹ ನೀವು ಸೇರಿಸ್ಕೊಳ್ಳಿ. ನೋಡಿ ಇದು ಕುತ್ಕೊಳ್ಳಲ್ಲ, ತೆಂಗಿನಕಾಯಿ ಚಿಪ್ಪು ನೀವು ಕುತ್ಕೊಳ್ಳುವಂತಹ ಅಂದರೆ ಮೇಲ್ಗಡೆ ತೆಂಗಿನಕಾಯಿಯ ಮೇಲ್ಗಡೆ ಹೋಳನ್ನು ತೆಗೆದುಕೊಳ್ಳಿ. ನನಗೆ ಮೇಲ್ಗಡೆ ಹೋಳು ಇರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಇದನ್ನ ತೆಗೆದುಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಮೇಲ್ಗಡೆ ಹೋಳನ್ನು ತೆಗೆದುಕೊಂಡು ನೀವು ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನಂತರ ನೀವು ನೋಡಿ ನಾನಿಲ್ಲಿ ನಿಮಗೆ ಫ್ರೆಂಡ್ಸ್ ನೋಡಿ, ನಂತರ ನಾನಿಲ್ಲಿ ನಿಮಗೆ ಒಂದು ಬಟ್ಲಡಿಕೆನ ತೋರಿಸ್ತಾ ಇದ್ದೀನಿ. ಒಂದು ಬಟ್ಲಡಿಕೆನ ಏನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ. ಅದರಲ್ಲೂ ಬಟ್ಲಡಿಕೆ ಅಂತ ಅನ್ನೋದು ಹಣನ ಆಕರ್ಷಣೆ ಮಾಡುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದರೆ ಈ ಬಟ್ಲಡಿಕೆ ಜೊತೆಗೆ ಒಂದು ವೀಳ್ಯದೆಲೆ ಮತ್ತು 1 ರೂಪಾಯಿ ಕಾಯಿನು ಬಟ್ಲಡಿಕೆನ ನೀವು ಜೊತೇಲಿ ಇಟ್ಕೊಂಡು ಹೋಗಿ ನೋಡಿ, ಆ ಕೆಲಸ 100ಕ್ಕೆ 100ರಷ್ಟು ನಿಮಗೆ ಫಲಿಸುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇದು ಧನ ಆಕರ್ಷಣೆ ಮಾಡುತ್ತೆ, ಧನಾಗಮನವಾಗುತ್ತೆ, 4 ದಿಕ್ಕುಗಳಿಂದನೂ ಹಣ ಬರುವಂತಹ ಒಂದು ಅದ್ಭುತವಾದಂಥ ಇದು ಬಟ್ಲಡಿಕೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಒಂದು ಬಟ್ಲಡಿಕೆನ ಧನ ಆಕರ್ಷಣೆ ಮಾಡೋದಕ್ಕೋಸ್ಕರ ನಾವಿಲ್ಲಿ ಬಟ್ಲಡಿಕೆನ ತೆಗೆದುಕೊಂಡಿದ್ದೀವಿ. ಈ ಬಟ್ಲಡಿಕೆನೂ ಸಹ ನೀವಿಲ್ಲಿ ಇದ್ರ ಮೇಲೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇಷ್ಟು ವಸ್ತುಗಳನ್ನು ನೀವು ಈ ರೀತಿ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಚಿಟಿಕೆಯಾದಷ್ಟು ನೀವು ನೋಡಿ, ನಾನಿಲ್ಲಿ ನಿಮಗೆ ಕಪ್ಪದಾದಂತಹ ಒಂದು ಸಾಸಿವೆನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಆದಷ್ಟು ಸಾಸಿವೆನ ನೀವು ತೆಗೆದುಕೊಳ್ಳಿ. ಏನಕ್ಕೆ ಒಂದು ಚಿಟಿಕೆ ಇದಕ್ಕೆ ಹಾಕೋಬೇಕು ಅಂತಂದರೆ ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ದೂರ ಮಾಡುತ್ತೆ, ಅಂದರೆ ಒಡೆದಾಕುತ್ತೆ. ಅಂದರೆ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ನೆಗೆಟಿವ್ ಮನೆ ಒಳಗಡೆ ಬರೋದಕ್ಕೆ ಇದು ಪ್ರವೇಶ ಮಾಡಲ್ಲ. ಹಾಗಾಗಿ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನೂ ಹೊರಗಡೆ ಹಾಕುತ್ತೆ, ಹೊರಗಡೆಯಿಂದ ಬರುವಂತಹ ನೆಗೆಟಿವ್ ಅಂಶನೂ ಸಹ ಇದು ಅಂದರೆ ತಡೆಯುತ್ತೆ. ಹಾಗಾಗಿ ನಾವಿಲ್ಲಿ ಒಂದು ಚಿಟಿಕೆ ಆದಷ್ಟು ಒಂದು ಕಪ್ಪು ಸಾಸಿವೆನ ಇದಕ್ಕೆ ನೀವು ಹಾಕೋಬೇಕಾಗುತ್ತೆ. ಇಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಮನೆಯಲ್ಲಿರುವಂತಹ ಒಂದು ಹಾಲಿರುವೆ ಅಲ್ವಾ, ಹಾಲಿನಲ್ಲಿ ನೀವು ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದೇ ಇರುವಂಥ ರೀತಿಗೆ ನೀವು ಇಡಬೇಕಾಗುತ್ತೆ. ಅಂದರೆ ನೀವು ಮಾಡ್ತಾ ಇರೋದು ಇದನ್ನ ಯಾರಿಗೂ ಸಹ ನೀವು ಹೇಳಬಾರ್ದು, ಜೊತೆಗೆ ಇದು ಯಾರಿಗೂ ಸಹ ಕಾಣಿಸ್ಬಾರ್ದು.
ನೀವು ಮಾಡಿರುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ಯಾರ ಕಣ್ಣಿಗೂ ಸಹ ಬೀಳಬಾರ್ದು. ಹಾಗೆ ನೀವು ಇದನ್ನು ಬಚ್ಚಿಡಬೇಕಾಗುತ್ತೆ. ಈ ರೀತಿ ನೀವು ಬಚ್ಚಿಟ್ಕೊಳ್ಳೋದ್ರಿಂದ, ಬಚ್ಚಿ ಇಡುವುದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಬೆಳಗಾಗೋದ್ರೊಳಗೆ ನಿಮಗೆ ಧನಾಗಮನವಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಅನಾದಿ ಕಾಲದಿಂದ ಬಂದಿರುವಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಯಾರೆಲ್ಲ ಇವತ್ತಿನ ದಿನ ಇದನ್ನ ನೀವು ಮನೆಯಲ್ಲಿ ಮಾಡ್ಕೋತಾರೋ ಅಂಥವ್ರಿಗೆ ಹಣದ ಸಮಸ್ಯೆ ದೂರ ಆಗುತ್ತೆ, ಸಾಲದ ಸಮಸ್ಯೆ ದೂರ ಆಗುತ್ತೆ. ನಿಮಗೂ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ನಿಮಗೆ ಯಶಸ್ಸು, ಏಳಿಗೆ ಅನ್ನೋದು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಇದರಿಂದ ಮಹಾಲಕ್ಷ್ಮಿಯ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ನೀವು ಮನೆಯಲ್ಲಿ ಮಾಡಿ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಹಾಗಾಗಿ ಸಕಲ ಸೌಭಾಗ್ಯವೂ ಸಹ ನಿಮಗೆ ದೊರೆಯುತ್ತೆ. ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನ ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೂ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಇಷ್ಟು ಪದಾರ್ಥಗಳನ್ನ ಹಾಕ್ಕೊಂಡು ನೀವು ಇವತ್ತೊಂದು ದಿನ ನೀವು ಮಲಗುವಂಥ ಸಮಯದಲ್ಲಿ, ಅಂದರೆ ಇವತ್ತೊಂದು ದಿನ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರ ಅಲ್ವಾ, ಮಾಡಿ ನೀವು ಸಾಯಂಕಾಲ ಮಲಗುವಂಥ ಸಮಯದಲ್ಲಿ ನೀವು ಇದನ್ನು ಇಷ್ಟನ್ನು ಸಹ ನೀವು ಮಾಡಿಕೊಂಡು ಇದು ಮಡಗಬೇಕಾದ್ರೆ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಏನಂತಂದರೆ, ನಮಗೆ ಹಣಕಾಸಿನ ವೃದ್ಧಿಗಾಗಿ ಇದನ್ನ ಮಾಡ್ತಾಯಿದ್ದೀನಿ, ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ತಾಯಿದ್ದೀನಿ, ಅದೃಷ್ಟನ ತಂದುಕೊಳ್ಳೋಕ್ಕೆ ಅಂತ ಮಾಡ್ತಾಯಿದ್ದೀನಿ, ನಮ್ಮ ಇಷ್ಟಾರ್ಥಗಳೆಲ್ಲವೂ ಏನಿದೆ ಅಂದರೆ ಮನೆ ಕಟ್ಟೋದಾಗಿರ್ಬೋದು, ಗಾಡಿ ತೆಗೆದುಕೊಳ್ಳೋದಾಗಿರ್ಬೋದು, ಇಲ್ಲ ಹೊರಗಡೆ ಪಿಕ್ನಿಕ್ಕೆಲ್ಲ ಹೋಗೋವಂಥದ್ದಾಗಿರ್ಬೋದು, ಇಲ್ಲ ಒಂದು ಸೈಟ್ ತೆಗೆದುಕೊಳ್ಳೋದಾಗಿರ್ಬೋದು, ಏನೇ ಒಂದು ನಿಮ್ಮ ಆಸೆಗಳಿರಲಿ ಇದೆಲ್ಲವನ್ನು ಸಹ ನೀವು ಹೇಳ್ಕೊಂಡು ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಳಿ. ಅಂದರೆ ಇದನ್ನು ನಾನು ಅಂದರೆ 3 ವಾರ ಮಾಡ್ತೀನಿ, ಇಲ್ಲ 5 ವಾರ ಮಾಡ್ತೀನಿ ಅಂತ ಹೇಳಿ ನೀವು ಮಾಡ್ಕೊಳ್ಳಿ. ಅಂದರೆ ಇವತ್ತು ಭಾನುವಾರ ಅಲ್ವಾ, ಅಂದರೆ ಭಾನುವಾರನೂ ಸಹ ಇದನ್ನ ಮಾಡ್ಬೋದು, ನೀವು ಗುರುವಾರನೂ ಮಾಡ್ಬೋದು, ಶುಕ್ರವಾರ ದಿನಗಳಲ್ಲೂ ಸಹ ನೀವು ಮಾಡ್ಕೋಬೋದು. ಇವತ್ತು ಕಾಮದ ಏಕಾದಶಿ ಬಂದಿದೆ, ಇವತ್ತೊಂದು ದಿನ ಮಾಡಿಕೊಂಡ್ರೆ ನೀವು ತುಂಬ ನಿಮಗೆ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯಮ್ಮಗೆ ಅನುಗ್ರಹವಾಗುತ್ತೆ, ವಿಷ್ಣುವಿನ ಅನುಗ್ರಹವಾಗುತ್ತೆ. ವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರುತ್ತೆ. ಕೆಲವೇ ದಿನಗಳಲ್ಲಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಇಷ್ಟಾರ್ಥ ಸಿದ್ಧಿಸುತ್ತೆ, ಸಾಲದ ಬಾಧೆ ನಿವಾರಣೆ ಆಗುತ್ತೆ, ಕಷ್ಟಗಳೆಲ್ಲ ದೂರ ಆಗುತ್ತೆ, ಅದೃಷ್ಟ ನಿಮ್ಮ ಬೆನ್ನು ಹತ್ತುತ್ತೆ ಅಂತಲೇ ಹೇಳ್ಬೋದು ನೋಡಿ. ಏಕೆಂದರೆ ಇದಕ್ಕೆ ನಾವು 2 ರೂಪಾಯಿ ಕಾಯಿನ್ ಆಗಿರ್ಬೋದು, ಇಲ್ಲ 5 ರೂಪಾಯಿ ಕಾಯಿನ್ ಆಗಿರ್ಬೋದು, ಹಣ ವಿಪರೀತವಾಗಿ ವೃದ್ಧಿಸುತ್ತೆ. ಅಂದರೆ 2 ರೂಪಾಯಿ ಮತ್ತು 5 ರೂಪಾಯಿ ಕಾಯಿನ್ನ ನಾವು ಇದಕ್ಕೆ ಹಾಕಿದ್ದೀವಲ್ವಾ, ಹಾಗಾಗಿ ನಮಗೆ ವಿಪರೀತವಾಗಿ ಹಣ ವೃದ್ಧಿಸುತ್ತೆ. ಹಾಗಾಗಿ ನೀವಿಲ್ಲಿ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ದರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಬೆಳಿಗ್ಗೆ ಎದ್ದು ನೀವು ನಂತರ ಯಥಾ ಪ್ರಕಾರವಾಗಿ ಎದ್ದು ನೀವು ಮನೆಯೆಲ್ಲವನ್ನು ಶುಭ್ರಗೊಳಿಸ್ಕೊಂಡು, ಅಂದರೆ ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಸೇರಿಸಿ ನೀವು ಶುಭ್ರಗೊಳಿಸ್ಕೊಂಡು, ನಂತರ ನೀವು ಲಕ್ಷ್ಮೀ ದೇವಿಗೆ ಮತ್ತು ಮನೆ ದೇವರಿಗೆ ನೀವು ತುಪ್ಪದ ದೀಪವನ್ನು ಬೆಳಗಿಸಿ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲವನ್ನು ಮಾಡಿಕೊಂಡು ನಂತರ ನೀವು ಇದನ್ನು ನೀವು ತೆಗಿಬೇಕಾಗುತ್ತೆ. ಅಂದರೆ ಯಾರಿಗೂ ಕಾಣದ ರೀತಿಯಲ್ಲಿ ನೀವು ಇದನ್ನ ತೆಗಿಬೇಕಾಗುತ್ತೆ. ಮಾಡಬೇಕಾದ್ರೂ ಯಾರಿಗೂ ಕಾಣಿಸ್ಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ನೀವು ತೆಗಿಬೇಕಾದ್ರೂ ಸಹ ಇದನ್ನ ನೀವು ಯಾರಿಗೂ ಗೊತ್ತಾಗಬಾರ್ದು, ಆ ರೀತಿಯಲ್ಲಿ ನೀವು ತೆಗಿಬೇಕಾಗುತ್ತೆ. ತೆಗೆಯುವಂತಹ ಸಂದರ್ಭದಲ್ಲಿ ಇದನ್ನು ನೀವು ಆದಷ್ಟು ಇದು ತೆಗೆದುಕೊಳ್ಬೇಕಾದ್ರೆ ಚೆಲ್ಬಿಡೋದಾಗಿರ್ಬೋದು, ಇಲ್ಲ ಕೈ ಮಿಸ್ಸಾಗಿ ಬೀಳುವಂಥದ್ದು ಆಗಿರ್ಬೋದು, ಇದು ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನೀಟಾಗಿ ತೆಗೆದುಕೊಂಡು ನೀವು ಈ 2 ರೂಪಾಯಿ ಕಾಯಿನ್ ಇದೆಯಲ್ವಾ, ಈ 2 ರೂಪಾಯಿ ಕಾಯಿನ ತೆಗೆದುಕೊಂಡೋಗಿ ನೀವು ಲಕ್ಷ್ಮೀ ಅಮ್ಮನವರ ದೇವಸ್ಥಾನದ ಉಂಡಿಗೆ ನೀವು ಈ 2 ರೂಪಾಯಿ ಕಾಯಿನ್ನ ಹಾಕಬೇಕಾಗುತ್ತೆ. ನಂತರ ಈ ಲವಂಗ ಮತ್ತು ನೋಡಿ ಈ ಒಂದು ಅಡಿಕೆ ಇದೆಯಲ್ವಾ, ಈ ಒಂದು ಬಟ್ಲಡಿಕೆ ಇದೆಯಲ್ವಾ, ಈ ಒಂದು ಬಟ್ಲಡಿಕೆನ ನೀವೇನು ಮಾಡಬೇಕು ಅಂದರೆ, ನೀವು ಹಣ ಇಡುವಂತಹ ಬೀರುವಿನಲ್ಲಾಗಿರ್ಬೋದು, ಇಲ್ಲ ನೀವು ಹಣ ಇಟ್ಕೊಳ್ಳುವಂತಹ ಪರ್ಸ್ನಲ್ಲಾಗಿರ್ಬೋದು, ಈ ಒಂದು ಬಟ್ಲಡಿಕೆನ ನೀವು ಇಟ್ಕೊಳ್ಳಿ. ಅಂದರೆ ಸದಾ ಇದು ನಿಮ್ಮ ಜೊತೆಲೇ ಇಟ್ಕೊಳ್ಳಿ. ಯಾಕೆಂದರೆ ಅದು ಧನಾಗಮನವನ್ನು ಮಾಡುತ್ತೆ, ಹಣ ಆಕರ್ಷಣೆ ಮಾಡುತ್ತೆ. ಹಾಗಾಗಿ ನಂತರ ನೀವು ನೋಡಿ ಈ ಒಂದು ಲವಂಗ ಇದೆಯಲ್ವಾ, ಈ ಲವಂಗ ಮತ್ತು ಈ ಕಲ್ಲುಪ್ಪಿದೆ ಅಲ್ವಾ,
ಈ ಕಲ್ಲುಪ್ಪು ಮತ್ತು ಲವಂಗ ಎರಡನ್ನೂ ಸಹ ನೀವು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀವು ಆ ಒಂದು ಪಾತ್ರೆಗೆ ನೀರನ್ನು ಹಾಕಿ ನೀರಿನಲ್ಲಿ ಉಪ್ಪನ್ನು ಕರಗಿಸಬೇಕಾಗುತ್ತೆ. ಕರಗಿಸ್ಬಿಟ್ಟು ಇದನ್ನು ಒಂದು ಹಸಿರು ಗಿಡದ ಮೇಲೆ ನೀವು ಹಸಿರು ಗಿಡದ ಹತ್ರ ನೀವು ಅಂದರೆ ಯಾರೂ ತುಳಿದೇ ಇರುವಂತಹ ಒಂದು ಜಾಗದಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡದೇನೆ ನೀವು ಮತ್ತೆ ವಾಪಸ್ ಮನೆ ಹತ್ರ ಬಂದು ಕೈ ತೊಳ್ಕೊಂಡು ಮನೆಗೆ ಬಂದುಬಿಡಿ. ಇಷ್ಟು ಮಾಡಿ ಫ್ರೆಂಡ್ಸ್, ಮಾಡಿ ಖಂಡಿತ ಹೇಳ್ತೀನಿ ನಿಮಗೆ ಒಂದು ಅದ್ಭುತವಾದಂಥ ಒಂದು ಫಲಿತಾಂಶನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಇದಕ್ಕೆ ಸೇರಿಸಿರುವಂತಹ ಎಲ್ಲ ವಸ್ತುಗಳು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದದ್ದು. ಅದರಲ್ಲೂ ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆದರೂ ನಿಮಗೆ 105% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೋಡಿ, ತೆಂಗಿನಕಾಯಿನ ನಾವು ಪ್ರತಿಯೊಂದರಲ್ಲೂ ಉಪಯೋಗಿಸ್ತೀವಿ ಅಲ್ವಾ. ನಾವು ಅಡುಗೆಯಲ್ಲಿ ಮಾಡೋದ್ರಿಗೆ ಉಪಯೋಗಿಸ್ತೀವಿ, ತಿಂಡಿ ಮಾಡೋಕ್ಕೆ ಉಪಯೋಗಿಸ್ತೀವಿ, ಮತ್ತು ದೇವರ ಪೂಜೆಗೂ ಸಹ ನಾವು ಮುಖ್ಯವಾಗಿ ದೇವರ ಪೂಜೆಗೆ ತೆಂಗಿನಕಾಯಿನ ಉಪಯೋಗಿಸ್ತೀವಿ. ಅದರಲ್ಲೂ ತೆಂಗಿನ ಚಿಪ್ಪಿನಿಂದ ಮಾಡಿಕೊಳ್ಳುವಂಥ ಯಾವುದೇ ಒಂದು ಪರಿಹಾರ ಆದ್ರೂ 105% ರಿಸಲ್ಟ್ ಕೊಡುತ್ತೆ. ಅದ್ರ ಜೊತೆಗೆ ತೆಂಗಿನಕಾಯಿ ಜೊತೆಗೆ ಉಪ್ಪನ್ನು ಬಳಸಿ ಮಾಡಿಕೊಳ್ಳುವಂತಹ ಒಂದು ಯಾವುದೇ ಒಂದು ತಂತ್ರ ಪರಿಹಾರನೂ ನಿಮಗೆ ಯಶಸ್ಸು ಏಳಿಗೆನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿ, ಈ 5 ರೂಪಾಯಿ ನಾಣ್ಯ ಆಗಿರ್ಬೋದು, ಇಲ್ಲ 2 ರೂಪಾಯಿ ನಾಣ್ಯದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆಗಿರ್ಬೋದು, ಏನೇ ಸಮಸ್ಯೆ ಇದ್ರೂ, ಕಷ್ಟಗಳನ್ನು ಅನುಭವಿಸ್ತಾ ಇದ್ರೂ ಸಹ ಅದೆಲ್ಲವನ್ನು ಸಹ ನಿವಾರಣೆ ಮಾಡುತ್ತೆ. ಕಷ್ಟಗಳೆಲ್ಲವೂ ಸಹ ನಿರ್ಮೂಲನ ಆಗುತ್ತೆ. ಅಂದರೆ ಕಷ್ಟಗಳಿಗೆ ಮೂಲ ಅಂತಂದ್ರೇ ನಮಗೆ ಹಣ ಆಗಿರುತ್ತೆ ಅಲ್ವಾ. ಹಣ ಪ್ರತಿಯೊಬ್ಬರಿಗೂ ಸಹ ಹಣ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಣ ಇಲ್ಲ ಅಂತ ಅಂದರೆ ನಮ್ಮ ಜೀವನ ಸಲೀಸಕ್ಕೆ ಸಾಗೋದೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ. ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತಂದ್ರೇ ನಮ್ಮ ಕಷ್ಟಗಳಿಗೆ ಮೂಲ, ಅಂದರೆ ನಮ್ಮ ಕಷ್ಟಗಳು ಬಗೆಹರಿಬೇಕು ಅಂತಂದರೆ ನಮಗೆ ಹಣ ಅನ್ನೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿ, ಇದನ್ನು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಖಂಡ ಧನ ಪ್ರಾಪ್ತಿ ನಿಮ್ಮದಾಗುತ್ತೆ, ಲಕ್ಷ್ಮಿ ಅನುಗ್ರಹವಾಗುತ್ತೆ, ಮತ್ತು ನಮಗೆ ವೆಂಕಟೇಶ್ವರನ ಅನುಗ್ರಹ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಬಡತನ ನಿವಾರಣೆ ಆಗುತ್ತೆ, ಸಾಲ ಬಾಧೆ ನಿವಾರಣೆ ಆಗುತ್ತೆ, ನೀವು ಆಶ್ಚರ್ಯ ಪಡುವಂತಹ ರೀತಿಯಲ್ಲೇ ನಿಮ್ಮ ಜೀವನ ಬದಲಾಗುತ್ತೆ. ನಾನಾ ಮೂಲದಿಂದ ಹಣ ಬರುತ್ತೆ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಅದೃಷ್ಟ ಅಂತ ಅನ್ನೋದೇ ನಿಮಗೆ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ ತಗೊಂಡಿರುವಂತಹ 2 ರೂಪಾಯಿ ಆಗಿರ್ಬೋದು, ಇಲ್ಲ 5 ರೂಪಾಯಿ ಕಾಯಿನ್ ಆಗಿರ್ಬೋದು, 1 ರೂಪಾಯಿ ಕಾಯಿನ್ ಆಗಿರ್ಬೋದು, ಇದ್ರ ಜೊತೆಗೆ ಸೇರಿಸಿ ನೀವು ಇಡೋದ್ರಿಂದ ನಿಮಗೆ ಹಣ ಆಕರ್ಷಣೆ ಆಗುತ್ತೆ, ಹಣ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. 4 ದಿಕ್ಕುಗಳಿಂದನೂ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ಕಷ್ಟಗಳು, ಸಮಸ್ಯೆಗಳು ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ನೀವು ಕೊಡುವಂತಹ ಒಂದು ಲೈಕಿಂದ ನಿಮ್ಮ ಸಮಸ್ಯೆನೂ ಸಹ ಬಗೆಹರಲಿ, ಮತ್ತು ಇನ್ನೊಬ್ರಿಗೂ ಸಹ ಅದು ಒಂದು ಮೂಲ ಆಗಲಿ ಅಲ್ವಾ. ನಿಮ್ಮ ಸಮಸ್ಯೆ ಬಗೆಹರಿದ್ರ ಜೊತೆಗೆ ಅವರ ಸಮಸ್ಯೆಗಳು ಸಹ ಬಗೆಹರಲಿ. ನೋಡಿದ್ರೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ. ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಆಲ್ರೆಡಿ ಎಲ್ಲ ವೀಡಿಯೋಸ್ಗಳಲ್ಲೂ ಹೇಳ್ತಾ ಇದ್ದೀನಿ, ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಪ್ರತಿನಿತ್ಯ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡ್ತಾರೋ ಅಂಥ ವಿಜೇತಶಾಲಿನ ಗುರುತಿಸಿ ಅವರಿಗೆ ನಾವು 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು i5 ಮೊಬೈಲ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ನಮ್ಮ ಒಂದು ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ. ಮತ್ತು ಇನ್ನೂ ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.